ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನನ್ನ ಒಂದು ಚಾನಲ್ಗೆ. ನಾನು ನಿಮ್ಮ ನಾರ್ತ್ ಬ್ರೋ. ಇವತ್ತೇನಪ್ಪ ಅಂದರೆ ಭತ್ತದ ನಾಡಾದಂಥ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಒಂದು ಗವಿಘಟ್ಟ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ನಾವು ಒಂದು ಬೆಟ್ಟದಲ್ಲಿ ನೋಡ್ತಾ ಇರ್ಬೋದು ಗವಿ ಬಸವೇಶ್ವರ ಟೆಂಪಲನ್ನು ನೋಡೋಕೆ ಬಂದಿದ್ದೀವಿ. ಆ ಮುಖಾಂತರ ನಿಮಗೆ ಗವಿ ಬಸವೇಶ್ವರ ಟೆಂಪಲನ್ನು ತೋರಿಸ್ತೀನಿ. ಈ ಒಂದು ಗವಿ ಬಸವೇಶ್ವರ ನೋಡ್ತಿರ್ಬೋದು, ಒಂದು ಗುಹೆಯಲ್ಲಿ ಇರುವಂಥ ಒಂದು ದೇವಸ್ಥಾನವಾಗಿದೆ. ನೋಡ್ಬೋದು, ಇದು ಒಂಥರ ನೋಡಿದರೆ ಮೇಲ್ಗಡೆಯಿಂದ ನೋಡಿದರೆ ಏನು ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ? ನೀವು ನೋಡ್ಬೋದು ಫ್ರೆಂಡ್ಸ್, ಈ ಮೇಲ್ಗಡೆದು ಏನಾದರೂ ನೋಡಿದರೆ ಇದು ಒಂದು ಯಾಣದ ಕಲ್ಲಿನ ಥರ ಕಾಣುತ್ತೆ ನೋಡಿ. ಒಂದು ಕಲ್ಲಿನಲ್ಲಿ ಕೊರೆದಂಥ ಒಂದು ಟೆಂಪಲ್ ಆಗಿದೆ. ನೋಡಿದ್ರೆ ಇದು ಬಾದಾಮಿ ಐಹೊಳೆ ಈ ರೀತಿಯ ಒಂದು ದೇವಸ್ಥಾನ ಥರ ಕಾಣುತ್ತೆ. ನೋಡೋಣ, ಒಳಗಡೆ ಹೋಗೋಣ. ಗವಿ ಬಸವೇಶ್ವರ ಟೆಂಪಲ್ ಆಗಿದೆ, ಪವಿತ್ರವಾದ ದೇವಸ್ಥಾನವಾಗಿದೆ. ನೋಡ್ಬೋದು ನೀವು ನೋಡಿ ಮೇಲ್ಗಡೆಯಿಂದ ಯಾವ ರೀತಿ ಒಂದು ನೈಸರ್ಗಿಕ ವಾತಾವರಣ ಕಾಣುತ್ತೆ ಅಂತ. ನೋಡ್ಬೋದು ಸ್ನೇಹಿತರೆ, ನೀವು ಗವಿಘಟ್ಟ ಗ್ರಾಮದಲ್ಲಿರುವಂಥ ಗವಿ ಬಸವೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನಾವು ನೋಡ್ತಿರ್ಬೋದು, ಒಂದು ಗವಿಯಲ್ಲಿರುವಂಥ ಗವಿ ಬಸವೇಶ್ವರ ಟೆಂಪಲ್ ಅನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಶಾಸ್ತ್ರಿ ಅಂತ ಹೇಳ್ತಿರೋದು. ಈಗ ನಮ್ಮ ತಾತನವ್ರ ಕಾಲಿಂದ ಅವ್ರ ಕಾಲಿಂದ ಮೊದಲಿಂದ ಪೂಜೆ ಮಾಡ್ಕೊಂತ ಬಂದಿವಿ. ಇದು ಏನು ಗುಬೆ ಐತಲ್ಲ, ಅಲ್ಲಿ ಪುರಾತನ ಕಾಲದಿಂದ ಮೊದಲಿಂದ ಬಂದಿದೆ. ಅದು ಏನಪ್ಪಾ ಅಂದ್ರೆ ಇದು ಒಂದೇ ಗುಂಡಿನಾಗ ಆಗಿರೋದು, ಒಂದೇ ಗುಂಡಿನಾಗ ಶಿಲೆ ಆಗಿರೋದು ಮೊದಲಿಂದ ಹೀಗೆ ಇದೆ. ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಅಲ್ಲಿ ಮೊದಲೆಲ್ಲ ಕೋಳು ಗುದ್ದಿದ್ವು ಗುಬೆ ಆಗಿದೆ, ಅದೆಲ್ಲ ಇದೇ ತರ ಈಗ ಗವಿ ಆಗಿರೋದು. ಇದೆಲ್ಲ ನ್ಯಾಚುರಲ್ ಆಗಿದೆ ಅಲ್ಲ, ಮೊದಲೆಲ್ಲ ಅದು ಮತ್ತು ಪುರಾತನ ಕಾಲದಿಂದ ಬಂದಿದೆ. ಆದ ಕಾರಣ ಈಗ ತಂದೆಯವ್ರ ಕಾಲ ಅವ್ರ ಕಾಲದಿಂದ ನಾವೇ ಪೂಜೆ ಮಾಡ್ಕೊಂತ ಬರ್ತಿದ್ದೇವೆ. ನೋಡೋಣ, ಈ ಒಂದು ದೇವಸ್ಥಾನದ ಪ್ರಾಚೀನತೆ ಏನು, ಇತಿಹಾಸ ಏನಪ್ಪ ಅಂತ ತಿಳಿಸ್ಬೋದಾ ನೀವು? ನೋಡೋಣ, ಮತ್ತೊಬ್ಬ ಯುವಕ ಆದಂತಹ ಸತೀಶ್ ಅವರು ಬಂದಿದ್ದಾರೆ. ಊರಿನ ಇವರು ಗವಿಘಟ್ಟ ಗ್ರಾಮದವರು, ನಮ್ಮ ಸಹಪಾಠಿ ಸಹ ಹೌದು. ನೋಡೋಣ, ಇವ್ರನ್ನ ಗವಿ ಬಸವೇಶ್ವರ ಟೆಂಪಲ್ ನ ಒಂದು ಮಾಹಿತಿ ಕೇಳೋಣ. ಹೇಳಿ ಸತೀಶ್ ಅವರ ಈ ಒಂದು ಟೆಂಪಲ್ ಬಗ್ಗೆ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ ಹೇಳಿ. ನಾನು MA ಮಾಡಿದ್ದೆ. ನಮ್ಮೂರ ಬಗ್ಗೆ ಬಹಳಷ್ಟು ತಿಳ್ಕೊಬೇಕಂತ ತಿಳ್ಕೊಂಡಿದ್ದೆ, ಅದಕ್ಕೆ ಕರ್ಕೊಂಡ್ಬಂದಿದ್ದು. ಇದು ನಮ್ಮೂರಿನ ಹಳೆಯ ದೇವಸ್ಥಾನ. ಈ ಊರಿನ ಮೂಲ ದೇವತ ಅತಿದೇವತೆ ಕಟ್ಟಿದೆ. ಈ ಊರಿನ ಅತಿದೇವತೆ ಇದರಿಂದಲೇ ಎಲ್ಲ ಮೂಲ ಫಸ್ಟ್ ಇದ್ದೆ. ನಮ್ಮ ಊರಿಗೆ ಕೂಡ ಇದ್ದೆ, ಯಾಕಂದ್ರೆ ಗವಿ ಬಸವೇಶ್ವರ ನಮ್ಮೂರಿಗೆ ಬರ ಕಡೆ ಇದ್ದೆ. ಈ ಇದ್ದುಗಳನ್ನ ನಮ್ಮೂರಿಗೆ ಗವಿಘಟ್ಟ ಅಂತ ಕರಿತೀವಿ. ಯಾಕಂದ್ರೆ ಗವಿ ಪ್ಲಸ್ ಘಟ್ಟ, ಗವಿಘಟ್ಟ ಕಾರಣಕ್ಕೆ ನಿಮ್ಮ ಊರಿನ ಒಂದು ಹೆಸರು ಬರೋಕೆ ಇದೇ ಮೂಲ ಕಾರಣ. ಯಾಕಂದ್ರೆ ಗವಿ ಬಸವೇಶ್ವರ ಟೆಂಪಲ್ ಗವಿಘಟ್ಟ ಬರಕಸ ಇದ್ನೆ, ಯಾಕೆ ಗವಿ ಬಸವಣ್ಣ ಗವಿ ಬಸವೇಶ್ವರ ಟೆಂಪಲ್ ಕರಿತಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ನೀವು ಈ ಊರಿನ ಮೂಲ ಹೆಸರು ಬರೋದಕ್ಕೆ ಕಾರಣನೇ ಈ ಒಂದು ದೇವಸ್ಥಾನ ಆಗಿದೆ. ಯಾಕಪ್ಪ ಅಂದ್ರೆ ಈ ಊರಿನ ಹೆಸರು ಗವಿಘಟ್ಟ ಅಂತ ಹೇಳಿ, ಗವಿಯಲ್ಲಿ ಇರುವಂತಹ ಒಂದು ದೇವಸ್ಥಾನವಾದ್ರಿಂದ ಗವಿಘಟ್ಟ ಅಂತ ಒಂದು ಹೆಸರು ಬಂದಿದೆ ಅಂತ. ಗವಿ ಪ್ಲಸ್ ಘಟ್ಟ ಗವಿಘಟ್ಟ ಅಂತ. ಹೌದಾ? ಹಾಗೆ ಇದು ಗುಡಿ ಬಹಳ ಹಳೆ ಗುಡಿ. ಈಗ ನಮ್ಗೆ ನಮ್ ತಾತನ ಕಾಲದಲ್ಲೂ ಹಳೆ ಗುಡಿ ಅಂತ, ಅಂದ್ರೆ ನಮ್ಮ ಅಜ್ಜಿಯವರಿಗೂ ಗೊತ್ತಿರೋದು ಇಬ್ರು ಹೇಳ್ಬೇಕ್ರಿ ಅಂತ ಹೇಳಿ. ಅಷ್ಟು ಇತಿಹಾಸ ಇದೆ, ಅಷ್ಟು ಹಳೆ ಗುಡಿ. ಯಾಕಂದ್ರೆ ಪ್ರಾಚೀನ ಕಾಲದ, ಯಾಕಂದ್ರೆ ಇದನ್ನ ಆಲ್ರೆಡಿ ಇತಿಹಾಸಕಾರ ಬಂದು ಹೇಳಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದು ಸುಳ್ಳಂದ್ರೆ ಇದು ಗವಿ ಅಲ್ಲ, ಯಾರು ಕೆತ್ತಿದ್ದಲ್ಲ, ಇದು ನ್ಯಾಚುರಲ್ ಗವಿನೇ. ಇದನ್ನ ಬಹಳ ಹಳೆ ಗುಡಿ. ಇದ್ರ ಬಗ್ಗೆ ನಾವು ತನಿಖೆ ಮಾಡಿದ್ದೇವೆ, ಹಿಸ್ಟ್ರಿ ಮಾಡಿ ತನಿಖೆ ಮಾಡಿದ್ವಿ. ನ್ಯಾಚುರಲ್ ಅದು, ಎಲ್ಲಿ ಕೂಡ ನಾವು ಕೆತ್ತಿದ ಕೂಡ ಸಿಗಲ್ಲ ನಮ್ಗೆ. ಯಾವ ಕಲ್ಲು ಕೆತ್ತಿ, ಯಾಕಂದ್ರೆ ಸಿಡಿತಿದ್ರು ಯಾವಾಗ ಬಸವೇಶ್ವರ ಗುದ್ದಿದ ಗವಿ ಹೇಳ್ತಾರೆ. ಅಂದ್ರೆ ಇದಕ್ಕ ಮೂಲ ಪುರುಷ ಇದ್ನೇ. ಇದ್ರ ಬಗ್ಗೆ ದಂತಕತೆ ಹೇಳ್ತಾರೆ, ಆದ್ರೆ ಅಷ್ಟು ತಿಳ್ಕೊಂಡು ಹೇಳ್ತಾರೆ. ಈ ಊರಿನ ಬಸವೇಶ್ವರ ಮತ್ತು ಅರವಿ ಬಸವೇಶ್ವರ ದೇವಸ್ಥಾನ ಇಬ್ಬರು ಅಣ್ಣ ತಮ್ಮಂತೆ ಕೇಳ್ಪಟ್ಟಿದ್ವಿ. ಯಾಕಂದ್ರೆ ಹಿರಿಯರ ಪ್ರಕಾರ ಇದನ್ನ ಹಿರಿಯರು ಹೇಳಿದ್ರೆ ಇದು ತಲಾಂತರದಿಂದ ಬಂದದ್ದು. ಈ ಅರ್ಚಕ ಇವರು 4 ಜನ್ಮ ಇವ್ರು ಮುದ್ದಾತ ತಾತ ಎಲ್ಲ ಪೂಜೆ ಮಾಡ್ಕೊಂತ ಬಂದು
ಇದು ಇಷ್ಟೇ ಒಳಗೆ ಆಳ ಇದೆ ಅಂತ. ಇದು ಇನ್ನು ಬಹಳ ಆಳ ಇದೆ, ಇದನ್ನ ಕ್ಲೋಸ್ ಮಾಡ್ತಾರೆ ಸರ್ ಎಲ್ಲ. ಈ ಗವಿ ಬಸವೇಶ್ವರ ಇಲ್ಲಿಗೆ ಬಂದದಕ್ಕೆ ಏನು ಮೂಲ ನೆಲೆ ಏನಾದ್ರು ಇದೆನಾ? ಕಾರಣಗಳು ಗೋಡೆ ಕಾರಣ ಅದು ವಿದ್ಯುತ್ ಕಾಣ್ತಲ್ಲ, ಅದೇ ಕಾರಣ. ಅಂದ್ರೆ ಇತಿಹಾಸಕ್ಕೆ ನಮ್ಮ ದಂತಕಥೆಯ ಪ್ರಕಾರ ಇಡೀ ಬಸವಣ್ಣ ಮತ್ತು ಈ ಬಸವಣ್ಣ ಅಣ್ಣ ತಮ್ಮರಂತೆ ಕೇಳ್ಬಿಡಿತು. ಯಾಕಂದ್ರೆ ಅದ ಈ ಕಡೆ ಮಾರಿದ್ದಾರೆ, ಈ ಕಡೆ ಮಾರಿದ್ರು, ಇಬ್ರು ಈ ಕಡೆ ಇರೋ ಕಾರಣ ನಾವು ಅಣ್ಣ ತಮ್ಮಂತೆ ಕೇಳ್ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಅದ ಅವರು. ಇದೇ ದಿಕ್ಕಿನಲ್ಲಿ, ಇದೇ ದಿಕ್ಕಿನಲ್ಲಿ ಇದ್ದಾರೆ. ಆ ಗುಡಿ ಹಳೆ ಬಿದ್ದೀವಿ, ಈ ಅದು ಹಳೆ ಕಡೆ ಕೇಳ್ಬಿಟ್ಟಿವಿ. ಅದು ಶತಮಾನ 12ನೇ ಕಾಲದ ಕೇಳ್ತಿರ್ತಾರೆ. ಶತಮಾನ 12ನೇ ಕಾಲದ ಕಡೆ ಗುಡಿ ದೇವ ಲಕ್ಷಣ ಗೊತ್ತಾಗ್ತಾರೆ. ಮತ್ತೇನ್ ಹೇಳ್ತಾರೆ, ಇಲ್ಲಿ ಏನಾದ್ರು ಪವಾಡಗಳು ನಡೀತಾ ಪವಾಡಗಳು ಹೇಳಿದ್ರು, ಬಹಳ ಮಂದಿ ಮಾಡಿದ್ದಾರೆ. ಇಲ್ಲಿ ಬೇಡಿಕೆ ಮಕ್ಕಳಾಗಿದ್ದಾರೆ, ಅವರಿಗೆ ಉದ್ಯೋಗ ಸಿಕ್ಕಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಚರಣೆ ಕೊಡ್ತಾರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ದೊಡ್ಡ ಪವಾಡ ಆಗಿದೆ. ಆಗಿನ ಕಾಲದಾಗ ಏನಾಗಿದೆಪ್ಪ ಅಂದ್ರೆ ಒಂದೊಂದ್ ಟೈಮ್ ಇಲ್ಲಿ ಒಬ್ರೊಬ್ಬರ ಮಕ್ಕಳು ಟ್ರೈ ಮಾಡಿದಾರೆ, ಅದೂ ಆಗಿಲ್ಲ. ಏನೋ ಒಂಥರ ಬಸವಣ್ಣನ ರೂಪದಾಗ ಒಂಥರ ಏನೋ ಕೊಟ್ಟಂಗಾಗಿದೆ ಅವ್ರಿಗೆ, ಮಕ್ಕಕ್ಕೆ ಇಲ್ಲಿ ಬಿಟ್ಟಿಲ್ಲ, ಆ ತರ ಆಗಿದೆ. ಮತ್ತೆ ಜಗ್ಗೆ ಜನ ಬಹಳ ಜನ ಪ್ರಯತ್ನ ಮಾಡಿದ್ರೆ ಇಲ್ಲಿ ಬಂದು ಇರ್ಬೇಕು, ಏನೇನ್ ಮಾಡ್ಬೇಕು ಅಂತ, ಅದು ಏನೋ ಸಾಧ್ಯನೇ ಆಗಿಲ್ಲ. ದೊಡ್ಡ ಪವಾಡ ಇನ್ನೊಂದು ಏನಪ್ಪಾ ಅಂದ್ರೆ ಮಕ್ಕಳಾಗದವ್ರು ಅವರು ಇವರು ಬಹಳ ಜನ ಬೇಡಿಕೆ ಹೋಗಿರೋರು, ಎಲ್ಲ ಕೆಲ್ಸ ಆಗಿದ್ದೇವೆ, ನೌಕರಿ ಕೊಡೋರು ಅವರು ಬಹಳ ಹೊತ್ತನ್ನ ಕೆಲ್ಸ ಆಗಿದ್ದೇವೆ. ಹೇಳ್ಬೇಕಂದ್ರೆ ದೊಡ್ಡ ಪವಾಡನೇ ಆಗಿದ್ದೇವೆ. ಬರುವಂತ ಭಕ್ತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರ? ಭಗವಂತ ಇಲ್ಲೇನಾದ್ರು ಜಾತ್ರೆ ಏನಾದ್ರು ಆಗತ್ತಾ? ಜಾತ್ರೆ ಆಗುತ್ತಂತೆ, ಬಂದ್ ಮಾಡ್ತದೆ. ಅದು ಇವಾಗ ಏನಂದ್ರೆ ಬಸವನ ಜಯಂತಿಗೆ ಊರು ಜನ ಇದನ್ನ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ಕಾಯಿಲೆ ನೈವೇದ್ಯ ಎಲ್ಲರೂ ಕೊಡ್ತಾರೆ. ಮತ್ತು ಜಾತ್ರೆ ಇತ್ತು ಕಾರಣಾಂತರಗಳಿಂದ ಬಂದ್ ಮಾಡ್ತಾರೆ. ಈಗ ಸುತ್ತಮುತ್ತಲಿನ ಯಾರಾದ್ರೂ ಭಕ್ತಾದಿಗಳು ನೋಡ್ತಾ ಇದಾರೆ, ಯಾವ ದಿನಗಳಲ್ಲಿ ಬಂದ್ರೆ ಈ ಒಂದು ಟೆಂಪಲ್ ಓಪನ್ ಆಗಿರುತ್ತೆ? ಶ್ರಾವಣ ಮಾಸದಲ್ಲಿ ಕಂಟಿನ್ಯೂ, ಸೋಮವಾರ ಒಂದು ತಿಂಗಳಾಗಿ ಖುಲ್ಲಾ ಇರುತ್ತೆ ಕಂಟಿನ್ಯೂ. ಇದು ಮತ್ತೆ ಸೋಮವಾರ, ವಾರದ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತಾರೆ, ಬೆಳಗ್ಗೆ 8 ಗಂಟೆಗೆ ಪೂಜೆ ಇರ್ತಾರೆ. ಮತ್ತೆ ಅಮಾವಾಸ್ಯೆ ಓಪನ್ ಇರುತ್ತೆ. ಶ್ರಾವಣದ ಮಾತ್ರ ಕಂಟಿನ್ಯೂ 4 ಸೋಮವಾರ ಬರಲ್ಲ, 5 ಸೋಮವಾರ ಅಭಿಷೇಕ ಕಂಟಿನ್ಯೂ. ಭಕ್ತರಿಗೆ ಬರ್ಬೋದು. ಈಗ ನಾರ್ಮಲ್ ಟೈಮ್ ಬಂದ್ರೆ ಯಾವ ದಿನ ಬರ್ಬೇಕಾಗುತ್ತೆ? ಪೂಜೆ ಮಾಡ್ತಾರೆ. ಇಲ್ಲಿ ನಾವು ಮೊದ್ಲಿಂದ ಅದೇ ಕಾಲದಿಂದ ಬಂದಂದ್ರೆ ಸೋಮವಾರ ಅಮಾವಾಸ್ಯೆ ಅಷ್ಟೇ ಮಾಡ್ತೀವಿ, ಬೇರೆ ದಿನಗಳಲ್ಲಿ ಇರಲ್ಲ. ನೀವಾಗಿ ಯಾರನ್ನ ಕಂಟೆಂಟ್ ಮಾಡ್ತಾರೆ ಓಪನ್ ಬರುತ್ತೆ ಅಷ್ಟೇ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನೋಡ್ಬೋದು ಸ್ನೇಹಿತರೆ, ನೀವೇನಾದ್ರೂ ಬರೋರಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಸ್ನೇಹಿತರ ಇಬ್ಬರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿರ್ತೀನಿ, ಅವರ ಒಂದು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಟೆಂಪಲ್ ಅಲ್ಲಿ ಒಂದು ಗವಿ ಬಸವೇಶ್ವರ ಅವರ ಒಂದು ದರ್ಶನ ಪಡ್ಕೊಳ್ಳೋದಾಗಿದೆ. ನೋಡಿ, ಈ ರೀತಿ ಒಂದು ಇತಿಹಾಸವನ್ನು ಉಳ್ಳಂತ ಬಸವೇಶ್ವರ ಇದ್ದಾರೆ. ನೋಡ್ಬೋದು ನೀವು ಈ ಒಂದು ಗವಿಯನ್ನು ನೋಡಿದರೆ ಇತಿಹಾಸಕಾರ ಹೇಳ್ತಾರೆ ಅಂತ ಇದೇನೋ ಕಿತ್ತಿರ್ಬೋದು ಅಂತ ಹೇಳಿ. ನೋಡಿ, ನಿಮ್ಗೆ ಈಗ ಅನ್ಸುತ್ತಾ? ನೋಡಿ, ಇದೇನೋ ನ್ಯಾಚುರಲ್ ಅನ್ಸುತ್ತೆ ನಮಗಂದ್ರೆ, ಯಾವ ರೀತಿ ಕೆತ್ತಿದ್ದಂತ ಅನ್ಸೋದೇ ಇಲ್ಲ. ಆ ರೀತಿ ಒಂದು ಗವಿ ಬಸವೇಶ್ವರ ದೇವಸ್ಥಾನವಾಗಿದೆ. ನೀವು ಮಾನ್ವಿ ಒಂದು ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಮಾನ್ವಿಯಿಂದ ಒಂದು 12 ಕಿಲೋಮೀಟರ್ ಅಂತರದಲ್ಲಿರುವಂತಹ ಗವಿ ಬಸವೇಶ್ವರ ಒಂದು ಗವಿಘಟ್ಟ ಗ್ರಾಮದಲ್ಲಿರುವಂತ ಗವಿ ಬಸವೇಶ್ವರ ದೇವಸ್ಥಾನಕ್ಕೆ ನೀವು ಬಂದು ವಿಸಿಟ್ ಕೊಡ್ಬೋದು. ಗವಿಘಟ್ಟ ಗ್ರಾಮಕ್ಕೆ ಬರ್ಬೇಕಾದ್ರೆ, ಗವಿ ಬಸವೇಶ್ವರ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಮಾನ್ವಿ ತಾಲೂಕಿನಿಂದ ನೀವು ಗವಿಘಟ್ಟ ಗ್ರಾಮಕ್ಕೆ ಸಂಪರ್ಕಿಸಬಹುದು. ನೋಡಿ, ಬಸ್ಗಳು ಸಹ ಇವೆ, ಗೌರ್ಮೆಂಟ್ ಬಸ್ಗಳು ಇವೆ, ಆಟೋಗಳು ಸಹ ನಿಮ್ಗೆ ಲಭ್ಯ ಇರುತ್ತೆ. ಬಂದು ಒಂದು ದೇವರ ದರ್ಶನ ಪಡ್ಕೊಂಡು ಹೋಗ್ಬೋದಾಗಿದೆ. ಇದು ಗುಡಿ ಇನ್ನೊಂದು ಏನಪ್ಪಾ ಹೇಳ್ಬೇಕಂತಂದ್ರೆ, ಇದು ಮೊದ್ಲೆಲ್ಲ ಈ ತರ ಇದ್ದಿದ್ರು ಸರ್. ಇದು ಹೆಂಗಾಗಿದೆ, ರೌಂಡ್ ಒಂಥರ ರೋಲ್ ವಕ್ಕರ್ ಐತಲ್ಲ, ಆ ತರ ಇದು ಬಹಳ ತೆಕ್ಕಿದ್ರು ಸರ್. ಅದು ಅದೇ ರೂಪ, ಈಗ ಹೊಸ ರೂಪ ಆಗಿ ಸರ್ ಇದೆಲ್ಲ ಕಟ್ಟಿದ್ದಾರೆ, ಇದೆಲ್ಲ ಮಾಡಿದಾರೆ. ಅಲ್ಲಿ ಮೊದ್ಲೆಲ್ಲ ಈ ತರ ಏನಿದೆ ಅದೆಲ್ಲ ಇದು ಸರ್ ಒಂಥರ ದೊಡ್ಡ ಗುಹೆ ಇದ್ದಂಗಿದೆಲ್ಲ. ಹೇಳ್ಬೇಕಂದ್ರೆ ಈಗ ಮೊನ್ನೆ ನಾವು ಸ್ವಲ್ಪ ಸುಣ್ಣ ಗಿಣ್ಣ ಹೊಡ್ಕೊಂಡು ಇದು ಮಾಡಿದ್ವಿ ಸರ್. ಮೊದ್ಲೆಲ್ಲ ನ್ಯಾಚುರಲ್ ಕಲ್ಲು ಏನಿರುತ್ತ ಆ ಕಲ್ಲು ಆ ಕಡೆ ಬಹಳ ತೆಗ್ಗಿತ್ತು ಸರ್. ನಂದಿ ಕಲ್ಲು ಅಂತಾರೆ ನೋಡ್ರಿ ಸರ್, ಆ ನಂದಿ ಕಲ್ಲು ಇದ್ರೊಳಗೆ ಆಡ್ತಿತ್ತು ನೋಡಿ ಸರ್. ಮೊದ್ಲು ನೋಡ್ಬೋದು ಅಂತ ಹೇಳಿದ್ರೆ, ನೀವು ನಂದಿ ಕಲ್ಲು ಅಂದ್ರೆ ಏನಿಲ್ಲ ಅಂದ್ರೆ ಒಂದು 20-25 ಫೀಟ್ ಇರುತ್ತೆ. ಅಷ್ಟು ಫೀಟಿನ ಒಂದು ನಂದಿ ಕಲ್ಲು ಇಲ್ಲಿ ಕುಣಿತಾ ಇತ್ತಂದ್ರೆ ನೀವು ನಂಬೋದು ಎಷ್ಟು ಒಳಗೆ ಆಳವಾಗಿತ್ತು ಅಂತ ನೋಡ್ಬೋದು. ಇಲ್ಲಿ ಅದು ನಂದಿ ಕಲ್ಲು ಏನಾದ್ರು ಸರ್, ಆ ನಂದಿ ಕಲ್ಲು ಇದ್ರಾಗ ಆಡ್ತಿತ್ತು ಸರ್, ಅಷ್ಟು ಆಳ ಇತ್ತಂತಿತ್ತು. ಈಗ ಹೊಸ ರೂಪ ಹೊಸದಾಗಿ ಮಾಡಿಲ್ಲ ಸರ್. ಜೀರ್ಣೋದ್ಧಾರ ಮಾಡಿದ್ರೆ ಈ ಜೀರ್ಣೋದ್ಧಾರ ಮಾಡಿದ ಸಲುವಾಗಿ ಈ ಹೊಸ ಗುಡಿ ಕಡೆ ಹೊಸ ಗುಡಿ ಆಗಿದೆ ಸರ್. ಇದು ಅದೇ ಗುಡಿನೇ ಜೀರ್ಣೋದ್ಧಾರ ಮಾಡಿದ್ರೆ ಎಷ್ಟು ವರ್ಷದಿಂದ ಇದು ಜೀರ್ಣೋದ್ಧಾರ ಆಯ್ತು? ಇದು 2021 ಮಾಡಿದ್ದಾರೆ. 2021 ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮೊದಲೆಲ್ಲ ಈ ರೀತಿ ಟೆಂಪಲ್ ಇದ್ದಿಲ್ಲ, ಓಲ್ಡ್ ಶೈಲಿಗೆ ಏನಿತ್ತು ಹಳೆ ಟೆಂಪಲ್ ಇತ್ತು. ಊರಿನ ಒಂದು
ಮುಖ್ಯಸ್ಥರಿಂದ ಗುರಿಯರಿಂದ ಎಲ್ಲದನ್ನು ಕೂಡಿಕೊಂಡು ಗ್ರಾಮಸ್ಥರಿಂದ ಕೂಡಿಕೊಂಡು ಈ ಒಂದು ಟೆಂಪಲ್ ಮುನ್ನೆಲೆಗೆ ಬಂದಿದೆ. ನೋಡಿದ್ರೆ ಸ್ನೇಹಿತರೆ ನೀವು ಇದೆಲ್ಲ ಮೊದಲೆಲ್ಲ ಈ ರೀತಿ ಇದ್ದಿಲ್ಲ, ನೋಡಿ ಈ ರೀತಿ ಇದ್ದಿಲ್ಲ. ಕಾಲಾನಂತರದಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಗ್ರಾಮಸ್ಥರು. ಇದೆಲ್ಲ ಒಂದು ಓಲ್ಡ್ ಟೆಂಪಲ್ ಆಗಿದೆ. ಹೌದು ಸ್ನೇಹಿತರೆ, ನೀವು ಗವಿಬಸವೇಶ್ವರ ಟೆಂಪಲ್ನ ಹೊರಗಡೆಯಿಂದ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಗವಿಬಸವೇಶ್ವರ ಇಲ್ಲಿಗೆ ಯಾಕೆ ಬಂದರು, ಯಾವ ರೀತಿ ಬಂದರು ಅನ್ನೋಕ್ಕೆ ಇಲ್ಲೊಂದು ಶಿಕ್ಷಕರಿಂದ ಕೇಳೋಣ ಮತ್ತು ನಮ್ಮ ಸ್ನೇಹಿತರಿಂದ ಸಹ ಕೇಳೋಣ. ಹೇಳ್ಬೋದು ಇವರು. ಇಲ್ಲಿ ಏನೇ ಆಗಿದೆ ಅಂದ್ರೆ ಸರ, ಫಸ್ಟ್ ಬಸವಣ್ಣವರು ಬಂದ್ರು, ಹರಿ ಬಸವಣ್ಣ, ಇವ್ ಗವಿ ಬಸವಣ್ಣ ಅಣ್ಣ ತಮ್ರ ಅಂತ ಹೇಳ್ತಿದ್ರು ಸರ್. ನಮ್ಮ ತಾತನವರು ಮುತ್ತಾತನವರು ಕಾಲದಿಂದ ಹೇಳ್ತಿದ್ರು. ಆದ ಕಾರಣ ಅದು ನಮ್ಗ ಮುತ್ತಾತ ತಾತನವ್ರು ಹೇಳಿದ್ರೆ ನಾವ್ ಹೇಳ್ತೀವಿ ಸರ್. ಇದು ಏನಪ್ಪಾ ಅಂದ್ರೆ ಮೊದ್ಲು ಬಸವಣ್ಣ ಹರಿ ಬಸವಣ್ಣ ಅಣ್ಣ ತಮ್ರನ್ ಸರ್. ಈ ಗವಿಯಟ ಬಸವಣ್ಣ ಹರಿ ಬಸವಣ್ಣ ಅಣ್ಣ ತಮ್ರ ಸರ್. ಅಣ್ಣ ತಮ್ರಲ್ಲ, ಇಲ್ಲಿಯವ್ರು ಅಲ್ಲಿಗೆ ಹೋಗ್ಯಾರ, ಅಲ್ಲಿಯವ್ರು ಇಲ್ಲಿ ಬಂದಾರ. ಊರಾಗ ಎಲ್ಲಿ ಜಾಗ ಸಿಕ್ಕಿಲ್ಲ, ಇಲ್ಲಿ ಬಂದಾರನ್ ಸರ್ ಅವ್ರು. ಮೊದ್ಲು ಕಾಲದಾಗ ಬಂದು ಇದೇನ ಸರ್, ಇಲ್ಲಿ ಮೊದ್ಲು ಕೋಡು ಗುದ್ದಿದ್ದು ಇಲ್ಲಿ ಇದೆಲ್ಲ ಹೋಲ್ ಕಾಣುತ್ತಲ್ಲ, ಹೋಲು ಕಾಣುತ್ತಲ್ಲ ಸರ್, ಇವು ಕೋಡು, ಎರಡು ಕೋಡು ಇಲ್ಲಿ ಕೋಡು ಸರ್. ಬಸವಣ್ಣ ನಾವು ಇಲ್ಲಿ ಏನ್ ಕಾಣ್ತಾವ, ಈ ಪಾದ ಸರ್, ಎರಡು ಪಾದ ಇಟ್ಟು ಹಿಂಗ್ ಎರಡು ಕೋಡು ಗುದ್ದಾರ ಸರ. ಒಂದೇಟು ಗುದ್ದಾರ ಸರ, ಇಲ್ಲಿ ಬಂದಿಲ್ಲ, ಗವಿ ಆಗಿಲ್ಲ. ಇಲ್ಲಿ ಕೆಳಗಡೆ ಬಂದು ಗುದ್ಕ್ಯಾಂತ ಹೋಗಿ ನೋಡ್ಬೇಕು ಸರ್. ನೀವ್ ಬೇಕಾದ್ರೆ ಇಲ್ಲಿ ಕೋಡು ಕಾಣ್ತಾವ, ಇಲ್ಲಿ ಅಲ್ಲಿ ಕೋಡು ಕಾಣ್ತಾವ ಸರ್. ಹಿಂಗ್ ಗುದ್ಕ್ಯಾಂತ ಹೋಗಿ ಒಳಗ ಒಂದೇ ಕೊಲ್ಲಿನ ಗವಿ ಆಗಿದೆ ಸರ್. ಅದು ಬಾಳ ಈಗ ನಾವ್ ಹೇಳ್ತೀವಲ್ಲ ಸರ್, ಹಳೆಯ ಕಾಲದ ಗುಡಿ ಅಂತ ಹೇಳಿದ್ವಲ್ಲ, ಅದು ಅವಾಲಿಸಿಂದ ಗುಡಿ ಏನಾದ್ರು ತೊಳೆದ್ರೆ ಪೂಜೆ ಗೀಜೆ ಮಾಡಿದ್ರೆ ನೀರ್ ಏನಾದ್ ಸರ್ ಇಲ್ಲಿ ಬರ್ತಿದ್ವು. ಮೊದ್ಲು ನೀರೇನು ಇಲ್ಲಿ ಬರ್ತಿದ್ವು ಸರ್. ಆದ ಕಾರಣ ಅದು ಇದಾದಕ್ಕೆ ಈಗ ಸ್ವಲ್ಪ ಮ್ಯಾಗಿದ್ ಮಾಡಿದಕ್ಕೆ ಅದನ್ನ ಒಂದು ಉಂಡಿ ಹಾಕಿ ಕ್ಲೋಸ್ ಮಾಡಿದಾರೆ ಸರ್, ಅಷ್ಟೇ. ಹೌದಾ? ಓಕೆ, ನೋಡ್ಬೋದು ಇಲ್ಲಿ ಒಂದು ಬರಹಗಳು ಸಹ ಕಾಣ್ಬೋದು. ನೋಡೋಣ ಇದ್ರ ಬಗ್ಗೆ ಏನೇನು ಹೇಳ್ತಾರ ಅಂತ. ನೋಡೋಕೆ ಇದ್ರ ಬಗ್ಗೆ ಏನೇನು ಹೇಳ್ತಾರೆ. ಇದ್ರ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಇದೊಂದು ಒಂದು ಲಿಪಿ ಕಾಣ್ತದೆ, ಲಿಪಿ ಇದೆ, ಆದ್ರೆ ಅಷ್ಟು ಬಗ್ಗೆ ಅಧ್ಯಯನ ಆಗಿಲ್ಲ, ಅನ್ವೇಷಣೆ ಮಾಡಿಲ್ಲ ಯಾರು. ನಾವು ಇತಿಹಾಸ ವಿದ್ಯಾರ್ಥಿ ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೀನಿ. ಇದು ಇನ್ನ ಬ್ರಾಹ್ಮಿ ಲಿಪಿಯಲ್ಲಿದೆ. ಅಂದ್ರೆ ಸ್ವಲ್ಪ ಇದ್ರ ಬಗ್ಗೆ ಚಿತ್ರ ಇದೆ, ಸುಣ್ಣ ಕಾಣಿದ್ರೆ ಇದು ಏನು ಕಾಣ್ತಾ ಇಲ್ಲ. ಇದೊಂದು ಶಾಸನ ಅಂತ ಹೇಳ್ಬೋದು ನಾವು. ಆಕ್ಚುಲಿ ಇದು ಏನು ಕಾಣ್ತಾ ಇಲ್ಲ, ಸರಿ ಅಧ್ಯಯನ ಮಾಡ್ಬೇಕು ಇದ್ರ ಬಗ್ಗೆ. ಇದು ಯಾರು ಅಧ್ಯಯನ ಮಾಡಿಲ್ಲ, ಇನ್ನೂ ಯಾರು ಮಾಡಿಲ್ಲ, ಅಧ್ಯಯನ ಮಾಡಿಲ್ಲ. ಅದ್ರ ಬಗ್ಗೆ ನಮ್ ಸತೀಶ್ ಅವರು ಸ್ವಲ್ಪ ಈಗ ಮಾಡ್ಬೇಕಂತ ಇದೆ ಸರ್, ಮಾಡ್ತಾ ಇದೀವಿ. ನಾವು ಇವತ್ತು ಬಂದಿದ್ದೀವಿ, ಬಂದ ತಕ್ಷಣ ಕಂಡಿದ್ದು ನಮಗೂ ಒಳ್ಳೆ ಒಂದು ಸುದ್ದಿನೇ. ಇವತ್ತೇ ಕಂಡಿದ್ದೆ ನಮ್ಗೆ ಸರ್. ಬಹಳ ಇಷ್ಟು ದಿನ ಗುಡಿ ದೇವಸ್ಥಾನಕ್ಕೆ ಬಂದ್ವಿ, ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಇವತ್ತು ಗೊತ್ತಾಯ್ತು ಇದ್ರ ಬಗ್ಗೆ. ಇದೊಂದು ಶಾಸನ ಇರ್ಬೋದು ಅಂತ ಹೇಳಿ ಉಲ್ಲೇಖ ಮಾಡ್ತಾ ಇದ್ವಿ. ಯಾಕಂದ್ರೆ ಇಲ್ಲಿರುವಂತ ಚಿತ್ರ ನೋಡ್ಬೇಕ್ರೆ, ಅಕ್ಷರ ಮುಟ್ಟಿ ನೋಡಿ ಗೊತ್ತಾಯ್ತು ನಮ್ಗೆ ಶಾಸನ ಇರ್ಬೋದು ಅಂತ ಹೇಳಿ. ನೋಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ತೊಳೆಯಕ್ ಹೋದ್ರು, ಆ ರೀತಿ ಒಂದು ಶಾಸನ ರೀತಿ ಕಾಣ್ತಾ ಇದೆ. ನೋಡೋಣ ಇನ್ನು ಮುಂದೆ ಇವರು ಅನ್ವೇಷಣೆ ಮಾಡಿದಾಗ ಈ ಒಂದು ಟೆಂಪಲ್ ನ ಬಗ್ಗೆ ಮುನ್ನಡೆ ಬರ್ಬೋದು, ಇನ್ನು ಮಾಹಿತಿ ಸಹ ಸಿಗ್ಬೋದು. ಯಾಕಂದ್ರೆ ಇದು ಅಕ್ಷರ ಬಹಳ ಹಳೆಯ ಸರ್. ಈ ಗುಡಿದಲ್ಲಿ ಇವತ್ತು ಕಾಣ ಸರ್, ಯಾಕಂದ್ರೆ ಸುಣ್ಣ ಬಡದು ಈ ಗುಡಿಗೆ ಏನ್ ಕಂಡಿದೆ ಸರ್. ಈ ಮಳೆ ಬಂದು ಎಲ್ಲ ಕ್ಲೀನೆಸ್ ಆದಾಗ ನಮ್ಗೆ ಇಷ್ಟು ಇವತ್ತು ಕಾಣಿದ್ರೆ ಕರೆಕ್ಟ್ ಆಗಿ. ಇದ್ರಿಗೆ ಇಷ್ಟು ಸರ್ ಇಲ್ಲಿ ಶಾಸನ ಇದೆ ಶಾಸನ. ಯಾಕಂದ್ರೆ ಲೈನ್ ಕಾಣುತ್ತೆ, ಬಾರ್ಡರ್ ಲೈನ್ ಕಾಣುತ್ತೆ. ಹೌದು, ಇಷ್ಟು ಬಾರ್ಡರ್ ಇರಬಹುದು ಅಂತ ನಮ್ಮ ಉಲ್ಲೇಖ. ಯಾಕಂದ್ರೆ ಇದೆಲ್ಲ ಪೇಂಟ್ ಹೊಡೆದು ಸುಣ್ಣ ಮಳೆ ಬಂದು ಸುಣ್ಣ ಹೊಡೆದೆಲ್ಲ ಅಕ್ಷರ ಹೋಗ್ಬಿಡೋದು. ಓಕೆ, ಇನ್ನು ಅನ್ವೇಷಣೆ ಆಗಲಿ ನಿಮ್ಮ ಕೈಲಿ ಅಂತ ನಾವು ಆಶಿಸ್ತೀವಿ. ನೋಡಿ ಈ ರೀತಿ ಒಂದು ಗವಿಬಸವೇಶ್ವರ ಟೆಂಪಲ್ ಇದೆ ಸ್ನೇಹಿತರೆ. ನೀವು ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗ್ಬೋದು. ನೋಡಿದ್ರೆ ನಮ್ಮ ಸ್ನೇಹಿತರೆಲ್ಲ ಡೀಟೇಲ್ಸ್ ಹೇಳವ್ರೆ, ಯಾವ ದಿನ ಬರ್ಬೇಕು ಯಾವ ದಿನ ಬರ್ಬಾರ್ದು ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ನೀವು ಸಸ್ಯಾಹಾರವನ್ನು ಸೇವಿಸಿ ಬರ್ಬೇಕಾಗತ್ತೆ ಇಲ್ಲಿ. ಹೌದು, ಆ ರೀತಿ ಒಂದು ಕಟ್ಟುನಿಟ್ಟು ಪಾಲನೆ ಇದೆ, ಆ ರೀತಿ ಮಾಡ್ಬೇಕಾಗತ್ತೆ. ನೀವು ಅದೇ ರೀತಿ ಬರೋಕ್ಕಾಗಲ್ಲ. ಆ ರೀತಿ ಒಂದು ದೇವಸ್ಥಾನದ ನೀತಿ ನಿಯಮಗಳು ಇರುತ್ತೆ, ಆ ರೀತಿ ನೀತಿ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗುತ್ತೆ. ನೀವು ಬನ್ನಿ, ನಮ್ಮ ಸ್ನೇಹಿತರು ಹೇಳಿದಾಗೆ ಆ ಸೋಮವಾರ ದಿನದಿಂದ ಇರ್ಬೋದು, ಅಮಾವಾಸ್ಯ ದಿನಗಳಿಂದ ಇರ್ಬೋದು, ಮತ್ತೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಬೆಳಗ್ಗೆ ಇರುತ್ತೆ. ಓಕೆ, ಬೆಳಗ್ಗೆ ಪೂಜೆಗಳಿರುತ್ತೆ. ಓಹೋ, ಮತ್ತೇನಾದ್ರೂ ಪುರಾಣಗಳು ಏನಾದ್ರು ಆಗುತ್ತಾ? ಅದು ಇದು ಇನ್ನೊಂದ್ ಹೇಳ್ಬೇಕಂದ್ರೆ ಏನ್ ಸರ, ಅದು ಶ್ರಾವಣ ಮಾಸ ಇಲ್ಲಪ್ಪ ಅಂದ್ರೆ ಬಸವನ ಜಯಂತಿನ ಬೆಳೆತನ ಭಜನೆ ಮಾಡ್ತಾರೆ. ಭಜನೆ ಮಾಸದಲ್ಲಿ ಶ್ರಾವಣ ಮಾಸದ 3ನೇ ಸೋಮವಾರ 4ನೇ ಸೋಮವಾರ ಭಜನೆ ಮಾಡ್ತಾರೆ. ಭಜನೆ ಮಾಡ್ತಾರೆ, ಬೆಳೆತನ ಮಾಡ್ತಾರೆ ಸರ್. ಅಂದ್ರೆ ರಾತ್ರಿ 10 ಗಂಟೆ ಬೆಳಗ್ಗೆ ಬಂದ್ರೆ 5:30 6 ಗಂಟೆಗೆ ಭಜನೆ. ಪುರಾಣ ಇಲ್ಲ ಸರ್, ಭಜನೆ ನೋಡ್ಬೋದು ನೀವು ಸ್ನೇಹಿತರೆ. ನೀವು ಬಂದಂತ ಸಂದರ್ಭದಲ್ಲಿ ಬರ್ಬೋದು. ನೀವು ಮಾನವಿಯಿಂದ ಆದ್ರೆ ಬರ್ಬೋದು, ಬಲ್ಟಿಗಿಂದ ಗ್ರಾಮದಿಂದ ಬರ್ಬೋದು, ಬಾಗಲವಾಡ ಗ್ರಾಮದಿಂದ ಬರ್ಬೋದು. ನಿಮ್ಗೆ ಈ ಒಂದು ಟೆಂಪಲ್ ಬರೋದೇ ಎಲ್ಲ ಸುತ್ತಮುತ್ತ ಕಡೆ ಕನೆಕ್ಟಿವಿಟಿ ಇದೆ, ಬರ್ಬೋದು, ಬಂದು ದರ್ಶನ ಪಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇಂಥ ಒಂದು ದೇವಸ್ಥಾನಗಳು, ಪವಿತ್ರ ದೇವಸ್ಥಾನಗಳು ಇರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬೋದು ನಾನು. ನೋಡಿ, ಇಂಥ ಪವಾಡ ದೇವಸ್ಥಾನಗಳು ಇಂಥ ಕಲ್ಲಿನಲ್ಲಿ ಇರೋದು ಬಹಳ ಅಪರೂಪ. ಯಾಕಂದ್ರೆ ಗವಿಗಳಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಟೆಂಪಲ್ಗಳನ್ನ ನೋಡಿದ್ರೆ ನಾವು ಬೆಟ್ಟದಲ್ಲಿ ನೋಡ್ತೀವಿ. ಅಂತ ಬೆಟ್ಟದಲ್ಲಿ ಇಂಥ ಒಂದು ನೋಡಿ ಯಾವ ರೀತಿ ನೀವು ನೋಡಿದ್ರೆ ಒಳಗಡೆ ಯಾವ ರೀತಿ ಒಂದು ನೋಡಿ ಯಾವ ರೀತಿ ಒಂದು ಆಕಾರದಲ್ಲಿ ಇರುವಂತ ಒಂದು ಟೆಂಪಲ್ ಆಗಿದೆ ಗವಿಬಸವೇಶ್ವರ ಟೆಂಪಲ್. ಬನ್ನಿ, ದರ್ಶನ ಪಡ್ಕೊಂಡು ಹೋಗಿ ಅಂತ ಹೇಳ್ತೀನಿ.
ಈಗ ನೋಡ್ಬೋದು ಸ್ನೇಹಿತರೆ, ನೀವು ಗವಿಬಸವೇಶ್ವರ ಟೆಂಪಲ್ನ ಒಂದು ಕೆಳಗಡೆ ಶಿವಲಿಂಗ ಮೂರ್ತಿಗಳಿವೆ. ಆ ಶಿವಲಿಂಗ ಮೂರ್ತಿಗಳ ಬಗ್ಗೆ ನಾವು ಅರ್ಚಕರನ್ನ ಕೇಳೋಣ. ನೋಡಿ ಇವ್ರ ಅರ್ಚಕರ ಹೇಳಿ ಬ್ರದರ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ, ಈಗ ಮೊದ್ಲು ಅಲ್ಲಿ ಒಳಗಡೆ ಏನು ನೋಡಿದ್ರಲ್ಲ ಶಿಲೆಗಳು, ಅವು ಈಗ ಮೊನ್ನೆ 21ರಾಗ ಪ್ರತಿಷ್ಠಾಪನೆ ಮಾಡಿರೋದು. ಇವು ಹಳೆ ಶಿಲೆಗಳು, ಇವೆಲ್ಲ ಹಳೆವಾ? ಬಹಳ ಹಳೆವು ಸರ್. ಇದು ಇಲ್ಲಿ ಬಸವಣ್ಣನ ಮೂರ್ತಿ ಇತ್ತು ಸರ್. ಇಲ್ಲಿ ಇತ್ತು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಬಸವಣ್ಣನ ಮೂರ್ತಿ ಇತ್ತಂತೆ ಮೊದ್ಲೆಲ್ಲ. ಮೂರ್ತಿ ಇತ್ತು. ಏನಾಯ್ತು ಇಲ್ಲಿ? ಇದು ಬೋಕಾಲ ಸರ್. ಇದು ಏನಾಯ್ತು ಅಂದ್ರೆ, ಈ ಬಸವಣ್ಣನ ಮೂರ್ತಿ ಒಳಗಡೆ ಬಂಗಾರ ಇದೆ, ಚಿನ್ನ ಇದೆ, ಮತ್ತೆ ನಾವಣೆ ಇದೆ, ಮತ್ತೆ ಏನೋ ವಜ್ರ ಇದೆ ಅಂತ ಅನ್ಕೊಂಡು ಏನೋ ಮಂದಿ ಕಲ್ಪನೆ ಮೇಲೆ ಬಸವಣ್ಣನೇ ಕಳ್ಳತನ ಮಾಡಿಬಿಟ್ಟೆ ಸರ್. ನೋಡಿ ಬಸವಣ್ಣನೇ ಕಳ್ಳತನ ಮಾಡ್ಕೊಂಡು ಒಡೆದು ಬಿಟ್ರೆ ಸರ್. ಅದು ಎಲ್ಲಿ ಹೋಗೈತಂತನೂ ಇನ್ನು ಇದುವರೆಗೂ ಅದ್ರ ಗೊತ್ತಿಲ್ಲ, ಏನಿಲ್ಲ. ಎಷ್ಟು ವರ್ಷದಿಂದ ಇರ್ತಾಯ್ತು? ಬಹಳ ಬೋಕಾಲ ಸರ್. ನಮ್ಮ ತಾತನವ್ರ ನೋಡಿ ಸರ್. ನಾವು ಮೊನ್ನೆ 21ರಾಗ ತಂದು ಇಲ್ಲಿ ಇದು ಮಾಡಿರ. ಏನಾಯ್ತು ಅಂತ ಒಂದು ವರ್ಷ ಎಷ್ಟು ವರ್ಷದಿಂದ ಆಯ್ತು ಏನಾದ್ರು? ಈಗ 6 ಮಂತ್ ಆಯ್ತು ಸರ್. ಆಗಿದೆ ಸರ್. ಇದನ್ನು ಒಯ್ದಿರ ಸ್ನೇಹಿತರೆ, ನೀವು ಇಲ್ಲಿ ಬಹುಕಾಲದ ಒಂದು ಏನು ನಂದಿ ಮೂರ್ತಿ ನೋಡ್ಬೋದಿತ್ತು. ಈಗ ದುಷ್ಟಾದವಶ ಏನ್ ಮಾಡಕ್ಕಾಗಲ್ಲ. ನಿಮ್ಗೆ ನೋಡೋ ಅದೃಷ್ಟ ನಿಮಗೂ ಇಲ್ಲ, ನನಗೂ ಇಲ್ಲ. ಇಲ್ಲಿ ಏನು ಕಾಣ್ತಾನೆ ಇಲ್ಲ. ಇಲ್ಲಿ ನೋಡಿ ಹೋಗ್ಬಿಟ್ಟದೆ. ಆದ್ರೆ ಪ್ಲೇಸ್ ಇದೆ ಸರ್. ನೋಡಿ ಅರ್ಚಕರವ್ರೆ, ನೋಡಿದಂತ ಅರ್ಚಕರವ್ರೆ. ಆದ್ರೆ ನೋಡೋ ಭಾಗ್ಯ ನಮ್ಗಿಲ್ಲ, ನಿಮ್ಗಿಲ್ಲ. ಏನ್ ಮಾಡಕ್ಕಾಗಲ್ಲ. ನೋಡೋಣ. ಆದ್ರೆ ಇಂಥ ಒಂದು ಸಂರಕ್ಷಣೆ ಮಾಡಿ, ನಿಮ್ಮ ಊರಲ್ಲಿ ಯಾವುದೇ ಒಂದು ವಿಗ್ರಹ ಇರಲಿ, ಏನೇ ಇರಲ್ಲ, ಅದನ್ನ ಸಂರಕ್ಷಣೆ ಮಾಡಿ. ಯಾಕಂದ್ರೆ ಮುಂದಿನ ಪೀಳಿಗೆಗೂ ಸಹ ಬೇಕಾಗುತ್ತೆ. ನಿಮ್ಮ ಊರಿನ ಇತಿಹಾಸ ನೋಡಲು ಸಹ ಬೇಕಾಗುತ್ತೆ. ನಿಮ್ಮ ಊರಿನ ಇತಿಹಾಸ ಏನಪ್ಪಾ ಅಂತ ಗೊತ್ತಾದ್ರೆ ಇಂಥ ನೋಡ್ಬೋದು. ಈ ಇತಿಹಾಸಗಳೇ ಇಲ್ಲ, ಈ ರೀತಿ ಕಳ್ಳತನ ಆದ್ರೆ ಈ ರೀತಿ ಏನ್ ತೋರ್ಸಕ್ಕಾಗಲ್ಲ. ಬಹಳ ಪುರಾತನ ಕಾಲದ ಸರ್ ಇವು ಶಿಲೆಗಳೆಲ್ಲ. ಎಷ್ಟು ವರ್ಷದ ಏನಾದ್ರು ಯಾರಾದ್ರೂ ಇತಿಹಾಸಕಾರರು ಬಂದು ಏನಾದ್ರು ಇದು ಮಾಡೋರ ಇದ್ರ ಬಗ್ಗೆ? ಎಲ್ಲ ಮಾಡಿಲ್ಲ ಸರ್ ಇನ್ನ ಯಾವುದು. ನೋಡ್ಬೋದು, ಈ ವಿಡಿಯೋ ನೋಡ್ತಿರುವಂತ ಇತಿಹಾಸಕಾರರು ಯಾರಾದ್ರೂ ಇದ್ರೆ ಬಂದು ಈ ಒಂದು ಅನ್ವೇಷಣೆಗಳು ಮಾಡಿ. ನಮ್ಮೊಂದು ಗವಿಘಾಟದಲ್ಲಿ ಇದೆ, ನಮ್ಮ ರಾಯಚೂರಿನ ಮಾನವಿ ತಾಲೂಕಿನಲ್ಲಿ ಇದೆ, ನಿಮಗೆ ಸಮೀಪ ಇದೆ. ಬಂದು ವಿಸಿಟ್ ಕೊಡ್ಬೋದು. ಇಲ್ಲಿಗೆಲ್ಲ ಕನೆಕ್ಟಿವಿಟಿ ಬಹಳ ಇದೆ. ನೀವೇನೋ ಮತ್ತೆ ಕನೆಕ್ಟಿವಿಟಿ ಇರೋದು ಊರಲ್ಲಿ ಇಲ್ಲ, ಎಲ್ಲ ಕನೆಕ್ಟಿವಿಟಿ ಇರುವಂತ ಊರಲ್ಲಿ ಇದೆ. ಬಂದು ವೀಕ್ಷಣೆ ಮಾಡ್ಬೋದು ನೀವು ಸ್ನೇಹಿತರೆ. ನೋಡ್ತಿರ್ಬೋದು ನೀವು ಗವಿಬಸವೇಶ್ವರ ಟೆಂಪಲ್ ಅಲ್ಲಿ ಒಂದು ಸರ್ಪದ, ಈ ಒಂದು ಟೆಂಪಲ್ಗೆ ಸರ್ಪದ ಗಾವಲು ಇದೆ ಅಂತ ಹೇಳ್ತಾರೆ. ನೋಡೋಣ ಆ ಸರ್ಪದ ಗಾವಲು ಯಾವ ರೀತಿ ಇದೆ ಅಂತ ನಮ್ಮ ಅರ್ಚಕರನ್ನ ಕೇಳೋಣ ಬನ್ನಿ. ಅದು ಹೇಳ್ಬೇಕಂದ್ರೆ ಸರ, ನಮ್ಮ ತಾತನವರು ಮುತ್ತಾತನವರು ಕಾಲದಿಂದ ಹೇಳ್ತಿದ್ರು, ಬಸವಣ್ಣನ ದೇವಸ್ಥಾನಕ್ಕೆ ಸರ್ಪದ ಕಾವಲು ಐತಂತ ಹೇಳ್ತಿದ್ರು. ನಮಗೊಂದು 2 ಟೈಮ್ ಅಲ್ಲಿ ಕಂಡಿದೆ ಸರ್. ನಾಗಪ್ಪ ಕಂಡಿದ್ದಾನೆ. ಅವರು ನಮ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ಸರ್, ಅದು ಹೆಂಗ ಕಾವಲು ಐತಿ ಅಂತ ಏನಂತ. ನಮ್ಮ ತಾತನವ್ರು ಮುತ್ತಾತನ ಕಾಲನವರು ತೋರ್ಸಿದ್ರು ಸರ್. ನಂಬಕ್ ಆಗಲ್ಲ ಅಂತ ಅವರು ತೋರ್ಸಿ ಹೋಗಿದ್ರು ಸರ್. ಇದೇನಾದ ಇಲ್ಲಿ ಕಾಣುತ್ತಲ್ಲ ಸರ್, ಇದೇ ನೋಡಿ ಸರ್. ಇಲ್ಲಿ ಏನ್ ಕಾಣುತ್ತಾ ಬಾಲ ಸರ್. ಇದು ಬಾಲ, ಇದೇನು ಹಿಂಗ್ ಕಾಣುತ್ತಲ್ಲ ಸರ್, ಇವು ಹೆಜ್ಜೆ ಸರ್. ಇದೆಲ್ಲ ಇದು ಏನಾಗಿದೆ ಅಂದ್ರೆ, ಇವಾಗ ಗಿಡ ಅದು ಬೆಳೆದು ಸ್ವಲ್ಪ ಉಣಿಕೆಣಂಗ್ ಆಗಿದೆ ಸರ್. ಮೊದ್ಲೆಲ್ಲ ಕ್ಲಾರಿಟಿ ಸಿಗ್ತದೆ ಸರ್, ಪೂರಾ ಮೂತಿ ಗೀತಿ ಎಲ್ಲ ಕಾಣ್ತದೆ ಸರ್ ಇಲ್ಲೆಲ್ಲ ಕೆಳಗಡೆ. ಈ ಒಂದು ನಂಬಿಕೆಯಿಂದ ನಾವು ನಮ್ಮ ಈ ಒಂದು ಟೆಂಪಲ್ಗೆ ಕಾವಲು, ಸರ್ಪದ ಕಾವಲು ಅಂತ ಹೇಳ್ತಿದ್ರು ಸರ್ ಮೊದ್ಲೆಲ್ಲ ತಾತನವ್ರ ಕಾಲದಾಗ. ನೀವು ಇಲ್ಲಿ ನೋಡಿದ್ರ? ನೋಡಿದ್ವಿ ಸರ್, ಕಣ್ಣಾರ ನೋಡಿದ್ವಿ ಸರ್. ನೋಡ್ಬೋದು ಸ್ನೇಹಿತರೆ, ನೀವು ಈ ಟೆಂಪಲ್ಗೆ ಬಂದಾಗ ಇದನ್ನು ಸಹ ಗಮನಿಸಬಹುದು. ನೋಡ್ಬೋದು ಅಲ್ಲಿ ನೋಡಿ, ಆ ಟೆಂಪಲ್ ಇಂದ ನೀವು ಕೆಳಗಡೆ ಸ್ವಲ್ಪ ಡೌನ್ ಆಗಿ ಬಂದ್ರೆ ಈ ಒಂದು ಸರ್ಪದ ಗಾವಲಿರುವಂತ ಒಂದು ಭಾವಚಿತ್ರವನ್ನು ಕಾಣಬಹುದಾಗಿದೆ ನಾವು. ಓಕೆ ಸ್ನೇಹಿತರೆ, ನೀವು ಈ ದೇವಾಲಯದಿಂದ ಈ ರೀತಿ ಒಂದು ದಾರಿಯಲ್ಲಿ ಹೋದ್ರೆ ಕಾವಲು ಗೋಪುರ ಕಾಣುತ್ತೆ. ನೋಡ್ಬೋದು, ನಾವು ಈಗ ಒಂದು ಕಾವಲು ಗೋಪುರದ ಮೇಲೆ ಹೋಗ್ತಾ ಇದೀವಿ. ಹೋಗೋಣ ನಡ್ರಿ. ಪೂರಾ ಅಡ್ವೆಂಚರ್ ಆಗಿದೆ. ನೋಡ್ಬೋದು ಸ್ನೇಹಿತರೆ, ನೀವು ಈ ರೀತಿ ಒಂದು ಅಡ್ವೆಂಚರ್ ಆಗಿದೆ. ಯಾಕಂದ್ರೆ ನೋಡ್ತಿರ್ಬೋದು, ನೀವು ಟೆಂಪಲ್ ನೋಡ್ತಿರ್ಬೋದು. ಟೆಂಪಲ್ ಅನ್ನು ಗಮನಿಸಿ. ಟೆಂಪಲ್ನ ನೀವು ಎಡಗಡೆ ಹೋದ್ರೆ ಒಂದು ಕಾವಲು ಗೋಪುರ ಬರುತ್ತೆ. ಓಕೆ, ನೋಡ್ಬೋದು ಅಲ್ಲಿ ಮೇಲ್ಗಡೆ ಕಾವಲು ಗೋಪುರದ ಮೇಲ್ಗಡೆ ಮಧ್ಯಯುಗದ ಒಂದು ಲಕ್ಷಣಗಳನ್ನು, ಶಿಲಾ ರಚನೆಗಳನ್ನು ಕಾಣಬಹುದಾಗಿದೆ ಅಂತ. ನೋಡಿ, ನಮ್ಮ ಗವಿಘಾಟದಲ್ಲಿ ಈ ರೀತಿ ಒಂದು ಶಿಲಾ ಲಕ್ಷಣಗಳು ಕಾಣಬಹುದು. ನೋಡೋಣ, ಮೇಲ್ಗಡೆ ಹೋಗೋಣ ನಡ್ರಿ. ನೋಡ್ಬೋದು ಸ್ನೇಹಿತರೆ, ನೀವು ಗವಿಘಾಟದ ಗುಡ್ಡ ಹತ್ತಾ ಇದೀವಿ ನಾವು. ನೋಡಿ ಯಾವ ರೀತಿ ಪೀಕ್ ಲೆವೆಲ್ ಅಲ್ಲಿ ಇದೀವಿ. ಈ ರೀತಿ ಪೀಕ್ ಲೆವೆಲ್ ಹತ್ತಾ ಇದೆ ನೋಡಿ. ನಾವು ಒಂಥರ ಕೂತಿರಾಜ ತರ ಆಗಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ನೀವು ಹಿಂದ್ಗಡೆ ಒಂದು ಗವಿಘಾಟ ಗುಡ್ಡ ಕಾಣ್ತಾ ಇದೆ. ಆ ಗುಡ್ಡದ ಮೇಲೆ ಹತ್ತಾ ಇದೀವಿ ನಾವು. ಮಧ್ಯಶಿಲಾಯುಗದ ಲಕ್ಷಣಗಳನ್ನು ನೋಡಲು. ಮೇಲ್ಗಡೆ ಒಂದು ಕಾವಲು ಗೋಪುರ ಸಹ ಇದೆ ಅಂತೆ. ಕಾವಲು ಗೋಪುರ ಇದೆ ಅಂದರೆ ಮಧ್ಯಶಿಲಾಯುಗದಲ್ಲಿ ಇಲ್ಲಿ ಜನರು ವಾಸ ಮಾಡಿದ್ರು ಅಂತ ಅರ್ಥ. ನೋಡೋಣ ಮೇಲ್ಗಡೆ, ನೋಡೋಣ. ನೋಡ್ಬೋದು ನೀವು
ಯಾವ ರೀತಿ ಹಂತದಲ್ಲಿದ್ದೀನಿ ನಾವು ಅಂತ. ಬಿದ್ದರೆ ಕಲಾಸ್. ಓ ನೋಡ್ರಿ ತಲೆ ಅರ್ಧ ಗುಡ್ಡ ಕಂಪ್ಲೀಟ್ ಆಯ್ತು. ಅರ್ಧ ಆಯ್ತು. ಇನ್ನು ಅರ್ಧ ಇದೆ. ಹೋಲ ಇನ್ನು ಅರ್ಧ ಐತೆ ಅಂತ ಪಡಿಸಿ ಇಲ್ಲೇ ಇಲ್ಲೇ ನೀರು ಹೇಳ್ದಾವೆ. ಕಾವಲು ಗೋಪುರ ನೋಡೋಕೆ ಹೋಗ್ತಾ ಇದೀವಿ. ನೀವು ಗವಿ ಬಸವೇಶ್ವರ ಟೆಂಪಲ್ನಿಂದ ಎಡಗಡೆ ಒಂದು ರಸ್ತೆ ಹೋಗುತ್ತೆ. ಅಂದರೆ ರಸ್ತೆ ಅನ್ನಕ್ಕಲ್ಲ ಇದನ್ನ, ರಸ್ತೆನ ಅನ್ಲೇಬಾರ್ದು ಇದನ್ನು. ಆ ರೀತಿ ಒಂದು ಗುಡ್ಡದ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ಮೇಲೆ ಇದ್ದೀವಿ ಅಂತ. ನಾವು ಈ ರೀತಿ ಹೋದರೆ ನಿಮಗೆ ಗವಿಘಟ್ಟದ ಗುಡ್ಡದ ಮೇಲೆ ಇರುವಂಥ ಒಂದು ಕಾವಲು ಗೋಪುರ ಕಾಣುತ್ತೆ. ನೋಡ್ಬೋದು ಸ್ನೇಹಿತರೆ ನೀವು ಗವಿಘಟ್ಟದ ಗುಡ್ಡ ಯಾವ ರೀತಿ ಕಾಣುತ್ತೆ. ನಮ್ಮ ಸುತ್ತಮುತ್ತಲ ಗುಡ್ಡದಲ್ಲಿ ಇದೆ ಹೈಯೆಸ್ಟ್ ಗುಡ್ಡ ಅನ್ನಿಸ್ತದೆ. ಓಕೆ, ನೋಡ್ಬೋದು ಸ್ನೇಹಿತರೆ ನೀವು. ಆಗಿನ ಕಾಲದ ಜನ ಎಲ್ಲೆಲ್ಲಿ ಬದುಕ್ತಿದ್ರು ಅಂತ ಊಹೆ ಮಾಡ್ಕೋಬಹುದು. ಇಲ್ಲಿ ದಾರಿ ಇಲ್ಲ ಹೋಗೋದಕ್ಕ. ಇಲ್ಲ ಇದೇ ದಾರಿ ಅಲ್ಲ, ಅವರೇ ಒಂದು ರಚನೆ ಮಾಡಿರ್ತಾರ ಮೇಲ್ಗಡೆ ಬದುಕಿದ್ರ. ನೀವು ಈ ರೀತಿ ಒಂದು ಚಿತ್ರ ಕಾಣುತ್ತೆ. ಮಧ್ಯಶುಲ್ಕದ ಲಕ್ಷಣ ಆಗಿರ್ಬೋದು ಅಥವಾ ಕಲಿಯುಗದ ಅಮರ ಪ್ರೇಮಿಗಳ ಚಿತ್ರಕಲೆಯೂ ಆಗಿರ್ಬೋದು. ನೋಡೋಣ, ಈ ಮಾಹಿತಿಗಾಗಿ ನೀವು ಕಾಯ್ತಾ ಇರಬೇಕಾಗತ್ತೆ. ಈ ಒಂದು ಬೆಟ್ಟದ ಅನ್ವೇಷಣೆಗಳನ್ನಾದರೆ ಎಲ್ಲ ಮಾಹಿತಿಗಳು ಹೊರಗೆ ಬರುತ್ತೆ. ಅವಾಗ ಈ ವಿಡಿಯೋಕ್ಕೆ ಒಂದು ಅರ್ಥ ಬರುತ್ತೆ. ಇವಾಗ ದೇವಸ್ಥಾನ ಕೆಳಗಡೆ ನೋಡಿದಳ, ಹೌದು, ಅದು ಮತ್ತು ತಾತನವ್ರ ಕಾಲದಿಂದ ಹೇಳ್ತಿದ್ರಣ್ಣ, ಇದು ಒಂಥರ ಕಳಿಶ ಅಂತ. ಈಗ ಮ್ಯಾಲೆ ಬಂದವರೆಲ್ಲ ಏನೋ ಒಂಥರ ಅನ್ಕೊಂಡು ಈ ಕಳಿಸಿ ಇಲ್ಲಿ ಕಾಣುತ್ತಲ್ಲಣ್ಣ, ಈ ಓಲು ನೋಡ್ಬೋದು. ಈ ಓಲ್ ಏನ್ ಕಾಣುತ್ತಲ್ಲಣ್ಣ, ಈ ಓಲ್ನ ಅವ್ರ ಮನಸ್ಸಿನಲ್ಲಿ ಅನ್ಕೊಂಡು ಒಂದು 51 101 501 1001ವರೆಗೂ ಹೊಡೆದೋಗಿದ್ದಾರೆ. ಈ ತರ ಹಿಂಗ್ ಹೊಡೆದ್ರೆ ಏನೋ ಅವ್ರ ನಂಬಿಕೆ ಅದು. ಹಂಗ ಇದೇ ಟೆಂಪಲ್ ಅವ, ಇದೆ ಕೆಳಗಡೆ ಟೆಂಪಲ್ ಅಲ್ಲಿ ಕಾಣೋದು ಈ ಟೆಂಪಲ್ ಗವಿ ಬಸವೇಶ್ವರ ಟೆಂಪಲ್. ಅದು ಮೇಲೆ ಕಳಿಶ ಅಂತಾರೆ ಈ ಟೆಂಪಲ್ಗಳ ಮೇಲೆ ಕರೆಕ್ಟ್ ಇರೋದಂಗ ಕಳಿಶ ಅಂತಾರೆ. ಓಕೆ, ನೀವು ನೋಡ್ಬೋದು ಸ್ನೇಹಿತರೆ, ಈ ಒಂದು ಟೆಂಪಲ್ಗೆ ಸಮೀಪವಾದಂಥ ತಾಲೂಕಾದಂಥ ಮಾನ್ವಿ ತಾಲೂಕಿನ ಗುಡ್ಡ ಕಾಣ್ತಾ ಇದೆ ನಿಮಗೆ. ನೋಡಿ, ಮಾನ್ವಿಯಿಂದ 1 and only 12 ಕಿಲೋಮೀಟರ್ಸ್ ಅಂತರದಲ್ಲಿ ಗವಿಘಟ್ಟ ಗ್ರಾಮ ಇದೆ. ಗವಿಘಟ್ಟ ಗ್ರಾಮದಲ್ಲಿ ಗವಿ ಬಸವೇಶ್ವರ ಅವರ ದೇವಸ್ಥಾನ ಇದೆ. ಬಂದು ವಿಸಿಟ್ ಕೊಡಿ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಪೂರ್ವಜರು ವಾಸಿಸಿರುವಂಥ ಗೋಡೆಗಳು ಕಾಣ್ಬೋದು. ನೋಡಿ, ಆದರೆ ಯಾರು ಅನ್ವೇಷಣೆ ಮಾಡಿಲ್ಲ, ಇದು ಯಾವ ಕಾಲದಂತ ಸಹ ನಮಗೆ ಪುರಾವೆ ಸಿಗ್ತಿಲ್ಲ. ಆದರೆ ಇಂಥ ಬೆಟ್ಟದಲ್ಲಿ ಯಾರು ಈ ಥರ ಕಟ್ತಾರೆ ಎಂಬುದು ನೋಡ್ಬೋದು. ನೋಡಿ, ಈ ರೀತಿ ಇದೆ ನೋಡಿ, ಈ ರೀತಿ ಕಂಪೌಂಡ್ ಇದೆ. ಈ ರೀತಿ ಕಂಪೌಂಡ್ ಇಂಥ ಬೆಟ್ಟದಲ್ಲಿ ಯಾರು ಕಟ್ಟಕ್ಕೆ ಸಾಧ್ಯ? ಅದು ನೋಡಿ, ಚಿಕ್ಕ ಕಲ್ಲುಗಳಲ್ಲ ನೋಡಿ, ಎಂತ ಕಲ್ಲುಗಳು ಸೀದೆ ಇದೆ ನೋಡ್ಬೋದು. ಗವಿಘಟ್ಟ ಬೆಟ್ಟದಲ್ಲಿ ಯಾವುದಾದ್ರೂ ಶಿಲಾಯುಗದ ಜನರು ವಾಸ ಮಾಡಿರ್ಬೋದು ಅನ್ನೋ ಕುರುಗಳನ್ನು ನಾವು ನೋಡ್ಬೋದು. ಆದರೆ ಬೇರೆ ಯಾವ ಕುರುಗಳು ಸಿಗ್ತಾ ಇಲ್ಲ, ಮಡಿಕೆ ಚೂರುಗಳು ಆ ರೀತಿ ಸಿಗ್ತಾ ಇಲ್ಲ. ಆದರೆ ಈ ರೀತಿ ಒಂದು ಮನೆ ಕಟ್ಟಿರೋಂಥ ವಾತಾವರಣದೊಂದು ಗೋಡೆಗಳು ಸಹ ಸಿಗುತ್ತೆ ನೋಡಿ. ಇಲ್ಲಿದ್ದ ಅಲ್ಲಿವರೆಗೆ ಇದೆ. ಆದರೆ ಇದ್ರ ಬಗ್ಗೆ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಕುರುಗಳು ಸಿಗ್ಬೋದು ಮುಂದೊಂದು ದಿನ ಅಂತ ನನ್ನ ಒಂದು ಅನಿಸಿಕೆ. ನೋಡಿ, ಈ ರೀತಿ ಕಂಪೌಂಡ್ ಇದೆ ನೋಡಿ. ಇಂಥ ಬೆಟ್ಟದಲ್ಲಿ ಯಾರು ಸಹ ಬಂದು ಮಾನವರು ಬಂದು ಕಟ್ತಾರೆ ನೋಡಿ. ಈ ರೀತಿ ಒಂದು ಕಲ್ಲುಗಳಂತೆ ಯಾಕೆ ಈಗಿನ ಜನಗಳು ಕಟ್ತಾರೆ ಅಂತ ಗಮನಿಸ್ಬೋದು. ಅದು ಮಧ್ಯ ಬೆಟ್ಟದಲ್ಲಿ ಈ ರೀತಿ ಒಂದಿದೆ. ನಿಮ್ಗೆ ಹಿಂದೆ ತೋರಿಸಿದ್ನಲ್ಲ, ಅಲ್ಲಿ ಒಂದು ಮನೆ ಇರ್ಬೋದು ಅನ್ನೋ ಒಂದು ಅನಿಸಿಕೆ ನೋಡಿ. ಅನಿಸಿಕೆ ಮುಖ್ಯನ ಅಲ್ಲಿ ಒಂದು ಗೋಪುರ ಸಹ ಇದೆ ನೋಡ್ಬೋದು. ಅಲ್ಲಿ ಗೋಪುರ ಸಹ ಇದೆ. ಅವರು ಯಾರಾದರೂ ಶತ್ರುಗಳು ಬಂದಂಥ ಸಂದರ್ಭದಲ್ಲಿ ರಕ್ಷಣೆಗಾಗಿ ಆ ಒಂದು ಗೋಪುರ ಸಹ ಬಳಸ್ತಾ ಇದ್ರು ಅಂತ ನಾವು ಅನ್ಕೋಬಹುದು. ಅವು ಇದೊಂದು ಕೋಟೆ ಆಗಿರ್ಬೋದು ಅಥವಾ ಚಿಕ್ಕದಲ್ಲಿ ಜನರು ವಾಸ ಮಾಡಿರ್ಬೋದು ಯಾವುದೇ ಆಗಲಿ ನಾವು ಅನ್ವೇಷಣೆ ಅಂತ ಮಾಡೋಣ. ಟೈಮ್ ಬಂದ ಸಂದರ್ಭದಲ್ಲಿ ಏನಾದರೂ ಇದ್ರ ಬಗ್ಗೆ ಅನ್ವೇಷಣೆ ಆಗ್ಬೋದು ಅಂತ ಅನ್ಕೊಳ್ತೀನಿ. ಇಂಥ ಒಂದು ಬೆಟ್ಟದಲ್ಲಿ ಕೋಟೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ದೊಡ್ಡ ಯಾರಾದರೂ ವಾಸ ಮಾಡಿರ್ಬೋದು ಪ್ರಾಚೀನ ಶಿಲಾಯುಗಗಳಲ್ಲಿ ಅಥವಾ ಮಧ್ಯಶಿಲಾಯುಗದಲ್ಲಿ ಅಥವಾ ನವಶಿಲಾಯುಗದಲ್ಲಿ ಜನರು ವಾಸ ಮಾಡಿರ್ಬೋದು ಅಂತ ನನ್ನ ಒಂದು ನಂಬಿಕೆ.
ನೋಡೋಣ, ಇದು ಮುಂದೆ ಒಂದಿನ ಇದ್ರ ಮೇಲೆ ಬೆಳಕು ಚೆಲ್ಲಿದ್ದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನಿದೆ ಅಂತ. ನೋಡೋಣ ಮುಂದೆ ಏನೆಲ್ಲ ಕಾಣುತ್ತೆ ಅಂತ. ನೋಡ್ಬೋದು ಸ್ನೇಹಿತರೆ, ನೀವು ಈ ಒಂದು ಕಾವಲು ಗೋಪುರವನ್ನು ನೋಡ್ಬೋದು. ಈ ರೀತಿ ಒಂದು ಕಾವಲು ಗೋಪುರ ಇದೆ. ಇದು ಎಲ್ಲೂ ಇಲ್ಲ, ಗವಿಘಟ್ಟದ ಗುಡ್ಡದಲ್ಲಿದೆ. ನೋಡಿ, ಗವಿಘಟ್ಟದ ಗುಡ್ಡದಿಂದ ಯಾವ ರೀತಿ ವ್ಯೂ ಕಾಣುತ್ತೆ, ಒಂದು ಗವಿಘಟ್ಟ ಗ್ರಾಮ ಯಾವ ರೀತಿ ಕಾಣುತ್ತೆ ಅದರ ನೀವೇನಾದರೂ ಮಾನ್ಸೂನ್ ಟೈಮಲ್ಲೇ ಬಂದ್ರೆ ಸಖತ್ತಾಗಿರುತ್ತೆ ವ್ಯೂ. ಸ್ನೇಹಿತರೆ, ನೀವು ಗವಿಘಟ್ಟದ ಗುಡ್ಡದಲ್ಲಿ ಕಾವಲು ಗೋಪುರ ಇರೋದನ್ನ, ಈ ಕಾವಲು ಗೋಪುರ ಇರೋದ್ರಿಂದ ನಾವು ಇಲ್ಲಿ ಯಾವುದಾದ್ರು ಕೋಟೆ ಇತ್ತು ಅಥವಾ ಆದಿ ಮನುಷ್ಯರ ಅಥವಾ ಮಧ್ಯಯುಗದ ಯಾವುದಾದ್ರೂ ಒಂದು ಶಿಲಾಯುಗದ ಜನರು ಇಲ್ಲಿ ವಾಸ ಮಾಡಿದ್ರು ಅಂತ ಅಂದುಕೊಳ್ಬೋದು. ಆದರೆ ಯಾವುದೇ ಪುರಾವೆಗಳು ಇಲ್ಲಿ ದೊರಕಿಲ್ಲ, ಅಷ್ಟೇ ಅನ್ಕೋಬೋದು. ಗೋಪುರ ಇದೆ, ತಕ್ಷಣಕ್ಕೆ ಇಲ್ಲಿ ಮಾಡ್ಕೊಂಡಿರ್ಬೋದು ಅಂತ ನಾವು ಊಹೆ ಮಾಡ್ಕೊಳ್ಬೋದು. ನೋಡ್ಬೋದು ಸ್ನೇಹಿತರೆ, ನೀವು ಗವಿಘಟ್ಟ ಗುಡ್ಡದಲ್ಲಿರುವಂಥ ಒಂದು ಕಲ್ಲಿನ ಮೇಲಿರುವಂಥ ಶಿಲಾಚಿತ್ರಗಳು ನೀವು ಗಮನಿಸಬಹುದು ಸ್ನೇಹಿತರೆ. ಒಂದು ಗವಿಘಟ್ಟ ಬೆಟ್ಟದಲ್ಲಿರುವಂಥ ಚಿತ್ರಗಳನ್ನ ಇದು ನೋಡಿ, ಒಂದು ನಾಯಿ ಚಿತ್ರಗಳು ಇಲ್ಲಿ ಬಿಡಿಸಿರೋದನ್ನು ಕಾಣ್ಬೋದು. ಇದು ಯಾವುದೋ ಒಂದು ಶಿಲೆಗೆ ಸಂಬಂಧಿಸಿದ ಅನ್ನೋ ಒಂದು ಸೂಚನೆಗಳು ಇಲ್ಲಿ ಕಾಣುತ್ತೆ. ನೋಡ್ಬೋದು ಸ್ನೇಹಿತರೆ ನೀವು, ಇದು ಯಾವುದೋ ಒಂದು ಸಮಾಧಿ ಅಥವಾ ಒಂದು ಮನೆಯ ಒಂದು ಲಕ್ಷಣವನ್ನು ಹೋಲುತ್ತೆ. ನೋಡೋಣ ಇನ್ನು ಮುಂದೆ ಏನೇನೋ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಮುಂದೆ ಯಾರಾದರೂ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಬೆಟ್ಟದ ಒಂದು ಈ ಊರಿನ ಇತಿಹಾಸಗಳು ಬರ್ಬೋದು ಅಂತ ತಿಳ್ಕೊಬೋದು. ನೋಡೋಣ ಇನ್ನೇನೇನು ಸಿಗುತ್ತೆ ಅಂತ.